ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ಒಂದು ಆರೋಗ್ಯಕರವಾದ ಜೀವನ, 1 ಎಕರೆ ತೋಟ ಇದ್ದವರು ಒಂದು ನಾಟಿ ಹಸು ಸಾಕೊಂಡ್ರೆ ಅದ್ಭುತವಾಗಿ ಜೀವನ ಮಾಡ್ಬೋದು. ವರ್ಷಕ್ಕೆ ಕಮ್ಮಿ ಅಂದರೂ 1.5 ಇಂದ 2 ಲಕ್ಷ ರೂಪಾಯಿ ನಿಮಗೆ ನಾಟಿ ಹಸುವಿನಿಂದ ಆದಾಯ ಇದೆ. ಮತ್ತು ನಿಮ್ಮ ತೋಟಕ್ಕೆ ಉಳುಮೆ ಆಗಲಿ, ರಾಸಾಯನಿಕ ಆಗಲಿ ಬಳಸ್ತಾನೆ ಯಾವುದೇ ಲೇಬರ್ ಇಲ್ಲದೆ 1 ಎಕರೆನ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸುಭಾಷ್ ಪಾಳೇಕರ್ ಅವರು 30 ಎಕರೆ ಹೇಳಿದ್ದಾರೆ. ನಿಮಗೆ 1 ಎಕರೆಗೆ ಸಮೃದ್ಧಿ ಏನು ಅನ್ಲಿಮಿಟೆಡ್ ಊಟ ಅಂತ ನೋಡಿ. ವರ್ಷಕ್ಕೆ ಒಂದೊಂದು ಕರು ಕೊಡುತ್ತೆ. ಇದು ಒಂದು ಕರು ರೈಟ್ ಇದೆ 80,000 ರೂಪಾಯಿ ಕೇಳ್ತಾ ಇದ್ದಾರೆ. ಇದ್ರ ಹೆಸರು ಕಾವೇರಿ. ತುಂಬ ಚೆನ್ನಾಗಿ ಹುಟ್ಟಿದ್ದಾಳೆ. ಕುರುಬಳ್ಳಿ ಸ್ವಾಮಿಯವ್ರ ಹತ್ರ ಹೊರಿ ಕೊಡಿಸಿದ್ದು ಹೆಣ್ಗರು. ಇದು ಒಳ್ಳೆ ಚೆನ್ನಾಗಿ ಬಂದಿದೆ ಕರು. ಇನ್ನೊಂದು ಈಗ ಹುಟ್ಟಿರೋದು ಮಿಂಚು ಅಂತ ಇವಳ ಹೆಸರು ಬಂದು ಮಿಂಚು. ಇವಳಿಗೆ ಈಗ 1 ತಿಂಗಳ ಮೇಲೆ 12ರಿಂದ 13 ದಿನ ನಡೀತಿದೆ. ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ತುಂಬ ಕ್ಯೂಟಾಗಿದ್ದಾಳೆ. ಇವಳ ಹೆಸರು ಬಂದು ಮಿಂಚು. ನಮ್ಮನೆ ಕಾವೇರಿ ಒಂದು ಹೆಚ್ಚು ಕಡಿಮೆ ಈಗ 3.5 ಇಂದ 4 ವರ್ಷಕ್ಕೆ 4 ಕರುಗಳಲ್ಲಿ ಒಂದು ಇನ್ಸಿಡೆಂಟ್ ಆಗಿ ಒಂದು ಕರು ಒಂದು ಪ್ರಾಬ್ಲಮ್ ಆಯಿತು. ಬಟ್ ಇನ್ನೆಲ್ಲ 3 ಕರುಗಳು ಆರೋಗ್ಯಕರವಾಗಿ, ಒಂದು ಕರು ಓರಿ ಹಾಕಿತ್ತು. ಓರಿನ ನನಗೆ ಫಸ್ಟ್ ಟೈಮ್ ಓರಿ ಕೊಟ್ಟಿದ್ದು ಒಂದು 30,000 ರೂಪಾಯಿ ಕೊಟ್ಬಿಟ್ಟೆ ಗೊತ್ತಾಗ್ಲೇ. ಬಟ್ ಇತ್ತೀಚೆಗೆ ನನಗೆ ಇದ್ರ ಬಗ್ಗೆ ಎಲ್ಲ ತಿಳಿದ ಮೇಲೆ ಈಗ ಹೈಯೆಸ್ಟ್ ರೈಟ್ಗಳಿಗೆ ಹೋಗ್ತೈತೆ. ಮತ್ತು ನಾನು ಕ್ರಾಸ್ ಬಿಡ್ಗಳೆಲ್ಲ ಕುರುಬಳ್ಳಿ ಸ್ವಾಮಿಯವ್ರ ಹತ್ರ ಕೊಡಿಸ್ತೀನಿ. ತುಂಬ ಚೆನ್ನಾಗಿ ಕರುಗಳು ಹುಡ್ತವೆ, ಒಳ್ಳೆ ರೈಟ್ಗೆ ಹೋಗ್ತವೆ. ಮತ್ತು ಒಳ್ಳೆ ಸಾಕೋರಿಗೆ ಹೆಣ್ಗರುಗಳನ್ನ ಅವ್ರ ಹತ್ರ ನಾನು ಒಂದು ಅಗ್ರಿಮೆಂಟ್ ರೂಪದಲ್ಲಿ ಮಾಡಿಸ್ಕೊಂಡು ಅವ್ರಿಗೆ ಕರು ಕೊಡ್ತೀನಿ. ಯಾಕಂದರೆ ಯಾವುದೇ ರೀತಿಯ ಕಸಾಯಿಖಾನೆಗಳಿಗೆ ಇವು ಕರುಗಳು ಹೋಗಬಾರ್ದು. ಯಾಕಂದರೆ ಅಷ್ಟು ಪ್ರೀತಿಯಿಂದ ನಮ್ಮ ಇಡೀ ತೋಟ ಮತ್ತು ಮನೇನ ನೋಡ್ಕೊಳ್ತಾವೆ ಇವು. ಅದ್ಭುತವಾಗಿ ನಮ್ಮ ತೋಟ ಬರ್ತಿದೆ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ಗೆ ಹೋದರೆ ನೀವು ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ತೋಟ ಹೆಂಗಿದೆ ಎಲ್ಲನೂ ನೀವು ವೀಕ್ಷಣೆ ಮಾಡ್ಬೋದು. ಈ ಕರು ಈಗ ಆಲ್ರೆಡಿ ಬುಕ್ ಆಗಿದೆ. ಈ ಕರು ನಕ್ಕಾಕೊಡಿ, ಅಷ್ಟು ಬೇಡಿಕೆ ಇದೆ ಕರುಗೆ. ಯಾಕಂದರೆ ನಮ್ಮ ಮನೆಗೆ 2 ಹಸು ನಾವು ಸಾಕೋಂಥ ಕೆಪಾಸಿಟಿ ಜಾಗ ಇರೋದು. ನಮಗೆ 2 ಹಸುನ ಚೆನ್ನಾಗಿ ಕಟ್ಕೋಬೋದು ಮತ್ತು ಫ್ರೀ ಆಗಿರ್ಬೋದು. ಇನ್ನು ಮುಂದಕ್ಕೆ ಕರು ಹಾಕ್ತವನ್ನ ಹೆಣ್ಗರುಗಳು ಹಾಕ್ಬೋದು, ಓರಿಗಳು ಹಾಕ್ಬೋದು. ಇಂಥವನ್ನ ಚೆನ್ನಾಗಿ ಸಾಕೋರಿಗೆ ನಾವು ಒಂದು ಅಗ್ರಿಮೆಂಟ್ ರೂಪದಲ್ಲಿ ಮಾಡಿಕೊಂಡು ಅವ್ರಿಗೆ ಕೊಡ್ತಾಯಿದ್ದೀವಿ. ಯಾವುದೇ ರೀತಿ ಹಣ ಫ್ರೀ ಅಂತೂ ಕೊಡೋಲ್ಲ, ದುಡ್ಡಿಗೆ ಕೊಡೋದು. ಮಾತ್ರ ಅಷ್ಟು ಪ್ರೀತಿಯಿಂದ ಸಾಕಿರ್ತೀವಿ, ಅದಕ್ಕೋಸ್ಕರ ಆ ಥರ ಮಾಡ್ತೀವಿ. ಅವರು ಮುಂದಕ್ಕೆ ಚೆನ್ನಾಗಿ ಸಾಕಲಿ ಅನ್ನೋ ಉದ್ದೇಶಕ್ಕೆ ಹಂಗೆ ಮಾಡ್ತೀವಿ. ಬೇಡ ಅಂದರೂ ಏನು ಪರವಾಗಿಲ್ಲ, ನಾವು ಫ್ರೀಯಾಗೇ ಈ ಗಾಣಗಳಿಗೆ ಅಲ್ಲಿ ಇಲ್ಲಿ ಸಾಕೋರಿಗೆ ಕೊಡ್ತೀವಿ. ಬೇಕಾದರೆ ಈ ಒಟ್ಲಲ್ಲಿ ಹಸುನ ಜೋಪಾನಾಗಿ ನೋಡ್ಕೋಬೇಕು. ಅದನ್ನು ಕಸಾಯಿಖಾನೆಗೆ ಕೊಡುವಂಥವ್ರಿಗೆ ಮಾಡೋಕ್ಕೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಆ ರೀತಿ ಒಂದು ಪ್ಲ್ಯಾನ್ ಮಾಡ್ತೀವಿ ಅಷ್ಟೇ. ಇನ್ಯಾವುದೋ ಬೇರೆ ರೀತಿ ಉದ್ದೇಶ ಇಲ್ಲ. ಈ ಹಸು ಬಂದಮೇಲೆ ನಮ್ಮ ಮನೇಲಿ ಒಂದು ಹೆಣ್ಮಕ್ಳಿಗೆ ಸಂಪ್ರದಾಯ ಆಗ್ಬೋದು, ಅದರದ್ದು ಕ್ವಾಲಿಟಿ ಎಲ್ಲ ಗೊತ್ತಾಗ್ತಿದೆ. ಯಾಕಂದರೆ ಒಂದು ನಾಟಿ ಹಸು ಮನೇಲಿದ್ದರೆ ಬೆಳಿಗ್ಗೆ ಎದ್ದು ಆದರೂ ಹಾಲು ಕರೆಯೋಕ್ಕೆ ಹೋಗ್ತಾರೆ ಲೇಡೀಸ್ಗಳು, ನಮ್ಮ ಹೆಂಡ್ತಿರು. ಮತ್ತು ಅದನ್ನು ತಂದು ಅಡುಗೆ ಮನೆಯಲ್ಲಿ ಮಾಡೋಂಥದ್ದು, ಇದೆಲ್ಲ ಒಂದು ಕಲ್ಚರು. ಇದೆಲ್ಲ ನಾನು ಹೊಸ್ದಾಗೆ ನಮ್ಮ ಜೀವಾಮೃತ ಪ್ಲ್ಯಾಂಟೇಷನ್ ಮಾಡಿರೋಂಥದ್ದು ನಮ್ಮ ತೋಟದ್ದು. ಮುಂಚೆ ಎಲ್ಲ ನಾನು ಕಮ್ಮಿ ಬಡ್ಜೆಟ್ನಲ್ಲಿ ಮಾಡಿದ್ದೆ. ಅದು 3 ವರ್ಷ ಆದಮೇಲೆ ನನ್ನ ಭೂಮಿಯೆಲ್ಲ ಕನ್ವರ್ಟ್ ಆಗಿ ಚೆನ್ನಾಗಿ ಸಕ್ಸಸ್ ಆದಮೇಲೆ ಯಾಕೆ ಇದನ್ನು ದೊಡ್ಡ ರೂಪದಲ್ಲಿ ಒಂದು ಚೆನ್ನಾಗಿ ಯಾಕೆ ಮಾಡಿಸ್ಬಾರ್ದು ಅಂತ ನಾನು ನನ್ನ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಬಂದಂಥ 75,000 ರೂಪಾಯಿ ನನ್ನ ಅಡಿಕೆ ತೋಟದಲ್ಲಿ ಅದೇ ದುಡ್ಡು ತೆಗೆದು ಈ ಹಳೆ ಮರಗಳು ಇಲ್ಲಿ ನೋಡ್ತಾ ಇದ್ದಿರಲ್ಲ, ಇದೇ ದುಡ್ಡಲ್ಲಿ ಹಳೆ ಮರದಲ್ಲಿ ನನಗೆ ಒಂದು 70,000 ರಿಂದ 80,000 ರೂಪಾಯಿ ಒಂದು 100 ಮರದಲ್ಲಿ ಬಂದಿತ್ತು. ಯಾಕಂದರೆ ಒಂದು ಮರದಲ್ಲಿ ನನಗೆ ಅವರೇಜು 13 ರಿಂದ 14 kg ಅಡಿಕೆ ಸಿಗ್ತಿದೆ. 12.5 ಇಂದ 13 kg ಗಂಟು ಸಿಗ್ತಿದೆ. 16 ವರ್ಷದ ಪ್ರಾಯ ಈ ಮರಗಳಿಗೆಲ್ಲ ತುಂಬ ಚೆನ್ನಾಗಿ ಇಳುವರಿ ಬೀಳ್ತಿದೆ. ನಾವು ಯಾವುದೇ ರೀತಿ ಕೊಟ್ಟಿಗೆ ಗೊಬ್ಬರ ಆಗಲಿ ರಾಸಾಯನಿಕ ಆಗಲಿ ಬಳಸಲ್ಲ ಇಲ್ಲಿ. ಬರೀ ಜೀವಾಮೃತ ಏಕದಳದಲ್ಲಿ ದ್ವಿದಳ ಅನ್ನೋ ಕಾನ್ಸೆಪ್ಟಲ್ಲಿ ಈ ತೋಟ ಮಾಡಿರೋಂಥದ್ದು. ಇತ್ತೀಚೆಗೆ ನಮ್ಮ ತೋಟ ನೋಡೋಕ್ಕೆ 5 ರೂಪಾಯಿ ಡಾಕ್ಟ್ರು ಖ್ಯಾತಿ ಮಂಡ್ಯ ಶಂಕರೇಗೌಡರು ಅಳಿಮಯ್ಯ ಮೋಹನ್ ಕುಮಾರ್ ಅವರು ಹಾರ್ಟ್ ಸ್ಪೆಷಲಿಸ್ಟು ಮತ್ತು MBBS MD ಹಾರ್ಟ್ ಸ್ಪೆಷಲಿಸ್ಟ್ ಆಗಿ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತದೆ. ಇವರೇ ಅವ್ರ ಹೆಸರು ಮೋಹನ್ ಕುಮಾರ್ ಅಂತ ಇವ್ರ ಹೆಸರು. ಇವರು ಕೂಡ ನಮ್ಮ ತೋಟಕ್ಕೆ ಇತ್ತೀಚೆಗೆ ಭೇಟಿ ಕೊಟ್ಟಿದ್ದರು. ಇವರು ಬಂದಾಗ ನಮ್ಮ ತೋಟದಲ್ಲಿ ಎಷ್ಟು ಚೆನ್ನಾಗಿ ಒಂದು ಈ ತೋಟದ ಬಗ್ಗೆ ಮಾತಾಡಿದ್ದಾರೆ ಅನ್ನೋದು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀನಿ. ಇವರು ವೀಡಿಯೋಗಳನ್ನ ಹಾಕಿದ್ದೀನಿ, ದಯವಿಟ್ಟು ಹೋಗಿ ವೀಕ್ಷಣೆ ಮಾಡಿ. ಒಬ್ಬರು ಡಾಕ್ಟ್ರು ನಾಟಿ ಹಸುಗಳ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಇವತ್ತಿನ ಜನ್ರೇಷನ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅನ್ನೋದು ಕಂಪ್ಲೀಟ್ ಮಾಹಿತಿ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿದೆ. ಯಾರ್ಯಾರು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಡೀ ತೋಟನ ಚಿತ್ರಣ ನನ್ನ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿದೆ. ಮತ್ತು ಡಾಕ್ಟರ್ ಮೋಹನ್ ಅವರು ಎಷ್ಟು ಚೆನ್ನಾಗಿ ನಮ್ಮ ತೋಟದ ಬಗ್ಗೆ ಮಾತಾಡಿದ್ದಾರೆ, ಅವ್ರ ಬಾಯಲ್ಲೇ ಕೇಳೋಣ. ಕೊನೆಯದಾಗಿ ಒಬ್ಬರು ಡಾಕ್ಟ್ರಾಗಿ ಇವತ್ತಿನ ಜನ್ರೇಷನ್ ನೋಡಿದ್ದೀರಾ, ಎಲ್ಲ ತಿಳಿದ್ಬಿಟ್ಟಿದ್ದೀರಾ. ಕೊನೆಯದಾಗಿ ಯಾವ ರೀತಿ ನಮ್ಮ ಜನಗಳು ಇರಬೇಕು ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸಿಂಪಲಾಗಿ ಹೇಳೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೋಲ್ ಶುಡ್ ಬಿ ಗುಡ್ ಆ್ಯಂಡ್ ಕ್ಯಾರೆಕ್ಟರ್ ಶುಡ್ ಬಿ ಗುಡ್ ಅಂತಾರೆ. ಯಾವೊಂದು ಮನಸ್ಸು ಚೆನ್ನಾಗಿರುತ್ತೋ
ಒಂದು ದೇಹ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ವೈಸ್ ವರ್ಸ ಆಲ್ಸೋ. ಯಾರ್ದು ದೇಹ ಚೆನ್ನಾಗಿರುತ್ತೋ ಅವ್ರದ್ದು ಮನಸ್ಸು ಚೆನ್ನಾಗಿರುತ್ತೆ. ದೇಹ ಚೆನ್ನಾಗಿರೋಕ್ಕೆ ಒಳ್ಳೆ ಫುಡ್ ಬೇಕು, ಆ್ಯಂಡ್ ಮನಸ್ಸು ಚೆನ್ನಾಗಿರೋಕ್ಕೆ ಒಳ್ಳೆ ವಿಚಾರಗಳು ಬೇಕು, ಒಳ್ಳೆ ವ್ಯಕ್ತಿಗಳು ಬೇಕು, ಒಳ್ಳೆ ಬುಕ್ಸ್ ಬೇಕು, ಒಳ್ಳೆಯದನ್ನು ನೋಡಬೇಕಾಗುತ್ತೆ. ದೇಹ ಕೂಡ ಅಷ್ಟೇ, ಒಳ್ಳೆಯದು ತಿನ್ನಬೇಕಾಗುತ್ತೆ, ಟೈಮಿಗೆ ತಿನ್ನಬೇಕಾಗುತ್ತೆ. ಬ್ರೈನ್ ಕೂಡ ಒಂಥರ ಸ್ಟಮಕ್ ಥರನೇ ಆ್ಯಕ್ಚುಲಿ. ಸೊ ನಾವು ಎಲ್ಲರಿಗೂ ಏನು ಹೇಳ್ತೀವಿ ಅಂದರೆ, ನಿಮ್ಮ ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡಿ. ಯುವರ್ ಬಾಡಿ ಈಸ್ ಎ ಡೋರ್ ಟು ಯುವರ್ ಸೋಲ್. ಆ್ಯಂಡ್ ಒಳ್ಳೆ ನ್ಯಾಚುರಲ್ ಆಗಿರೋ ಥಿಂಗ್ಸ್ಗಳನ್ನ ತಿನ್ನಿ, ಸಾವಯವವಾಗಿ ಬೆಳೆದಿರೋಂಥ ಥಿಂಗ್ಸ್ಗಳನ್ನ ತಿನ್ನಿ. ನೀವೇನೇನು ತಿಂತಿದ್ದೀರೋ ಅದು ಚೆಕ್ ಮಾಡ್ತೀನಿ. ಆ್ಯಂಡ್ ರೈತರುಗಳನ್ನ ಪ್ರಮೋಟ್ ಮಾಡಿ. ನಾನು ಒಬ್ಬ ರೈತರ ಮಗನಾಗಿ ಹೇಳ್ತಾ ಇದ್ದೀನಿ. ನಮ್ಮ ತಂದೆನೂ ಒಬ್ಬ ಸಣ್ಣ ರೈತರು. ಆ ರೈತರುಗಳಿಂದನೇ ತಗೊಳ್ಳಿ ಆ್ಯಕ್ಚುಲಿ. ಅವ್ರ ಹತ್ರ ನೋಡಿ ಹೆಂಗೆ ಬೆಳೀತಿದ್ದಾರೆ. ಅವ್ರಿಗೇನಾದ್ರು ಗೊತ್ತಾಗ್ದಿಲ್ಲ ಅಂದರೆ ಅವ್ರಿಗೂ ಸ್ವಲ್ಪ ಹೇಳಿ ಹಿಂಗೆ ನಮ್ಗೆ ಹಿಂಗೆ ಬೇಕು ಅಂತ. ಆಮೇಲೆ ನಾರ್ಮಲಿ ಡೈರಿ ಫಾರ್ಮ್ಗಿಂತ ನೀವೆಲ್ಲ ಒಂದು 5 ಜನ 10 ಜನ ಹೋಗಿ ಒಂದು ಊರಲ್ಲಿ ಹೋಗಿ ಒಂದು ಹಳ್ಳಿಗೆ ಮೆಡಿಸಿನ್ ತಗೋತಾರೋ ಫುಡ್ಡಿನ ಬಗ್ಗೆ ಆಗಿರ್ಬೋದು, ಮತ್ತು ಈ ಏನು ಯಾವ ಥರ ಒಬ್ಬ ನಾರ್ಮಲ್ ವ್ಯಕ್ತಿ ಯಾವ ರೀತಿ ಬದುಕ್ಬೋದು ಅನ್ನೋದು ಸಿಂಪಲ್ಲಾಗಿ ನಿಮ್ಮ ತಿಳಿದಿರೋದನ್ನ ಹೇಳಿದ್ದೀರಾ. ಅದ್ಭುತವಾದ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇಲ್ಲಿವರೆಗೆ ಬಂದು ನೀವು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್, ನಿಮ್ಮ ಹಳ್ಳಿ ಮಧು ಸರ್, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ದೀನಿ. ನಾನು ಇನ್ನೂ ವಿದ್ಯಾರ್ಥಿ ಜೀವನದ ಬಗ್ಗೆ ತಿಳ್ಕೊತಾ ಇದ್ದೀನಿ. ಏನೇನು ಕೆಟ್ಟದ್ದು, ಏನೇನು ಒಳ್ಳೆಯದು, ಯಾವ್ಯಾವ ಥರ ನಾವು ಡೈಲಿ OPDಲಿ ನೋಡ್ತಿರ್ಬೇಕಾದ್ರೆ ರೋಗ ಬರೋದಕ್ಕಿಂತ ಮುಂಚೆನೇ ಏನೇನು ಮಾಡ್ಬೋದಿತ್ತು ಪೇಷಂಟ್ಸ್ಗೆ, ಹೆಂಗೆ ಬೆಟ್ರ್ ಮಾಡಬೇಕು, ಏನೇನು ತಿಂದ್ರಿಂದ ಪ್ರಾಬ್ಲಮ್ ಬರ್ತಿದೆ ಅದ್ರ ಬಗ್ಗೆ ಯೋಚಿಸಿದ ಮೇಲೆ ನಾನು ಕೂಡ ವ್ಯವಸಾಯದ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಬೇಕು, ನಾವು ತಿಂತಿರೋ ಊಟದ ಮೇಲೆ ಜಾಸ್ತಿ ಕಾಳಜಿ ವಹಿಸಬೇಕು ಅಂತ ಅಂದ್ಕೊಂಡು ಇದ್ರ ಬಗ್ಗೆ ಎಲ್ಲ ಮಾಡಿದ್ದೀನಿ. ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡೋಷ್ಟಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ಗೆ ನಂದೊಂದು ಒಂದೇ ನಮಸ್ಕಾರ ಸರ್. ಧನ್ಯವಾದ.